ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಪ್ಪ ಅಂದರೆ, ಇವಾಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಯಿತು. ಮಕ್ಕಳಿಗೆಲ್ಲ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕಾಗುತ್ತೆ. ಟೈಮ್ ಕೂಡ ತುಂಬ ಕಮ್ಮಿ ಇರುತ್ತೆ. ಮಕ್ಕಳಿಗೆ ರೆಡಿ ಮಾಡಿ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋಷ್ಟರಲ್ಲಿ ತುಂಬಾ ಲೇಟ್ ಆಗುತ್ತೆ. ಸೊ ದಿಢೀರ್ ಅಂತ ಹೇಳಿ ಒಂದು 20 ನಿಮಿಷದಲ್ಲಿ ನಾವು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬ ಸುಲಭವಾಗಿ, ತುಂಬ ಟೇಸ್ಟಿಯಾಗಿ, ಮಕ್ಕಳು ಕೂಡ ಇಷ್ಟ ಆಗುತ್ತೆ, ಹಾಗೆ ಹೆಲ್ತಿಯಾಗಿ ಬ್ರೇಕ್ಫಾಸ್ಟ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ನಮ್ಮ ಚಾನಲಲ್ಲಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಲೇಟ್ ಮಾಡೋದು ಬೇಡ, ತುಂಬ ಫಾಸ್ಟಾಗಿ, ತುಂಬ ಟೇಸ್ಟಿಯಾಗಿ, ತುಂಬಾ ರುಚಿಯಾಗಿರುವಂತಹ ಒಂದು ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಮಿಸ್ ಮಾಡಿದೆ ಲೈಕ್ ಮಾಡಿ. ನಿಮಗೆ ರೆಸಿಪಿ ಹೆಸರು ಹೇಳಿಲ್ವಲ್ಲ, ಸೊ ರೆಸಿಪಿ ಹೆಸರು ಬಂದುಬಿಟ್ಟು ಪಾಲಕ್ ರೈಸ್ ಅಂತ. ತುಂಬಾ ಚೆನ್ನಾಗಿರುತ್ತೆ. ದಿಢೀರಾಗಿ ಸಿಂಪಲಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಬೋದು. ಕೆಲವೊತ್ತು ತುಂಬ ಜನನೇ ಮಾಡಿದ್ದಾರೆ ಆ ರೈಸ್ನ, ಬಟ್ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರು ಮಾಡ್ತಾರೆ. ಸೊ ತುಂಬಾ ಟೇಸ್ಟಿಯಾಗಿ ಮಕ್ಳಿಗೆ ಇಷ್ಟ ಆಗೋ ರೀತಿ ಮಾಡೋದು ಹೇಗೆ ಅಂತಲೇ ನಮ್ಮ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ಮಿಸ್ ಮಾಡಿದೆ ಟ್ರೈ ಮಾಡಿ ಒಂದ್ಸರಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು 1 ಹಿಡಿಯಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ನೀಟಾಗಿ ಇದನ್ನು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 2-3 ಸರಿ ಸರಿಯಾಗಿ ತೊಳ್ಕೊಬೇಕು, ಇಲ್ಲಾಂದರೆ ಎಲೆಗಳಲ್ಲಿ ಮಣ್ಣೆಲ್ಲ ಇರುತ್ತೆ. ಕ್ಲೀನಾಗಿ ತೊಳೆದು ದೊಡ್ಡ ದೊಡ್ಡ ಕಡ್ಡಿಗಳೆಲ್ಲ ಇದ್ದರೆ ಈ ರೀತಿ ಬುಡದಲ್ಲಿ ಸ್ವಲ್ಪ ದಪ್ಪ ಕಡ್ಡಿಗಳಿರುತ್ತೆ, ಅದನ್ನು ಕಟ್ ಮಾಡಿ ತೆಗೆದುಬಿಡಿ. ನಾನಿಲ್ಲಿ ಕಡ್ಡಿಗಳನ್ನೆಲ್ಲ ತೆಗೆದಿದ್ದೀನಿ ಆಲ್ಮೋಸ್ಟು. ಇದು ಮೇಲ್ಗಡೆ ಎಳೆಯೋದನ್ನು ಮಾತ್ರ ಬಿಟ್ಟಿದ್ದೀನಿ, ತುಂಬ ಎಳೆದಿರೋದು ಮಾತ್ರ ಬಿಟ್ಕೊಂಡಿದ್ದೀನಿ. ಬಲ್ತಿರೋದಿದ್ದರೆ ಅದನ್ನು ತೆಗೆದುಬಿಡಿ, ಇಲ್ಲಾಂದರೆ ನಾರಿನ ಅಂಶ ಜಾಸ್ತಿ ಇರುತ್ತೆ, ಸ್ವಲ್ಪ ನಾರು ಥರ ಎಲ್ಲ ಬಂದುಬಿಡುತ್ತೆ. ಈಗಿದ್ರೆ ಪರವಾಗಿಲ್ಲ. ನೋಡಿ, ನೀಟಾಗಿ ಈ ರೀತಿ ತೊಳ್ಕೊಂಡು ಫ್ರೆಶ್ ಆಗಿರೋದನ್ನ ತೊಗೋಬೇಕು. ಹಾಗೆ ನಾನು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ. ಈಗ ನಾನು ಒಂದು 2 ಕಪ್ಪಷ್ಟು ನೀರು ಹಾಕ್ಕೋತಾ ಇದ್ದೀನಿ ಇದರಲ್ಲಿ. ಇದು ಬರೀ ಸೊಪ್ಪನ್ನ ನಾವು ಬಾಯ್ಲ್ ಮಾಡ್ಕೊಳ್ಳೋಕೆ ಮಾತ್ರ ಸೇರಿಸ್ಕೊತಾ ಇರೋವಂಥ ನೀರು. ಸೊ ಅದರಲ್ಲೇ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಅದೇನು ಸೊಪ್ಪು ಮಾತ್ರ, ಬೇಯಿಸೋಕೆ ಮಾತ್ರ. ಈಗ ಸ್ವಲ್ಪ ಬಿಸಿ ಆಗಲಿ. ಇವಾಗ ನೀರು ಕುದೀತಾ ಇದೆ. ಇವಾಗ ನಾವು ಸೊಪ್ಪನ್ನ ಸೇರಿಸ್ಕೊಂಡ್ಬಿಡೋಣ. ನೀರು ಕುದಿಯೋ ಟೈಮಲ್ಲಿ ಹಾಕ್ಕೊಂಡ್ಬಿಟ್ರೆ ಬೇಗ ಬೆಂದೋಗ್ಬಿಡುತ್ತೆ. ಹಾಗಾಗಿ ನೋಡಿ, ಆಲ್ರೆಡಿ ಸಾಫ್ಟ್ ಆಗಿಬಿಡ್ತು. ಸ್ವಲ್ಪ ಒಂದು 5 ನಿಮಿಷ ಅಷ್ಟೇ, ಜಾಸ್ತಿ ಏನು ಟೈಮ್ ಇರಲ್ಲ. ಒಂದು 2-3 ನಿಮಿಷದಲ್ಲೇ ಬೆಂದೋಗ್ಬಿಡುತ್ತೆ. ಈ ರೀತಿ ಫುಲ್ ಕ್ಲೋಸ್ ಮಾಡಿಬಿಡೋಣ ನೀಟಾಗಿ. 2 ನಿಮಿಷಕ್ಕೆಲ್ಲ ನೀಟಾಗಿ ಸಾಫ್ಟ್ ಆಗುತ್ತೆ. ಈಗ ನೋಡಿ, ಚೆನ್ನಾಗಿ ಕುದೀತಾ ಇದೆ. ನೋಡ್ತಾ ಇರ್ಬೋದು ಯಾವ ರೀತಿ ಕುದೀತಾ ಇದೆ ಅಂತ. ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಬೇಕು. ನಮಗೆ ಹಾಕಿದ ಕಡ್ಡಿಗಳೆಲ್ಲ ಇರುತ್ತಲ್ವ, ಅದೆಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು. ಸೊ ಸಾಫ್ಟ್ ಆದರೆ ನಮಗೆ ರುಬ್ಕೊಂಡಾಗ ಅದು ಹಸಿ ಸ್ಮೆಲ್ ಸ್ವಲ್ಪ ಜಾಸ್ತಿ ಇರೋದಿಲ್ಲ. ಆಮೇಲೆ ಕಡ್ಡಿ ಇರುತ್ತಲ್ವ, ಅದೆಲ್ಲ ನೋಡಿ ಈ ಥರ ಸ್ವಲ್ಪ, ಅದೇನು ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ನೋಡಿ, ಆಲ್ರೆಡಿ ಸ್ವಲ್ಪ ಆಗಿದೆ. ಇನ್ನೊಂದು 2 ನಿಮಿಷ ಅಷ್ಟೇ, ಒಂದು 5 ನಿಮಿಷ ಮ್ಯಾಕ್ಸಿಮಮ್ ಇದಕ್ಕೆ ಟೈಮು. 5 ನಿಮಿಷಕ್ಕೆ ಇದು ಬೆಂದೋಗ್ಬಿಡುತ್ತೆ. ಬೇಗನೆ ಮಾಡ್ಕೊಂಬಿಡ್ಬೋದು. ಬೆಳಗ್ಗೆ ಟೈಮ್ ನಾವು ಬ್ರೇಕ್ಫಾಸ್ಟ್ ಮಕ್ಕಳು ರೆಡಿ ಆಗೋ ಅಷ್ಟರಲ್ಲೇ ನಾವು ಈ ರೆಸಿಪಿನ ರೆಡಿ ಮಾಡ್ಕೋಬೋದು, ಅಷ್ಟು ಫಾಸ್ಟಾಗಿ ಆಗುತ್ತೆ. ಇದು ಬಾಯ್ಲ್ ಆಗೋ ಅಷ್ಟರಲ್ಲಿ ನಾವು ಮಸಾಲೆ ಅದಕ್ಕೆ ಬೇಕಾಗಿರೋದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೋದು ಅಷ್ಟು ಫಾಸ್ಟಾಗಿ. 5 ನಿಮಿಷದಲ್ಲಿ ಇದು ರೆಡಿ ಆಗೋ ಅಷ್ಟರಲ್ಲಿ ನಾವು ರೈಸ್ ಕೂಡ ಇಟ್ಕೊಂಡು, ಹಾಗೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ರೆಡಿ ಮಾಡ್ಕೊಂಬಿಡ್ಬೋದು. ಈಗ ನೋಡಿ, ಇದು ಬೆಂದಿದೆ. ಇದನ್ನು ತೆಕ್ಕೊಂಬಿಡೋಣ, ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಸೊ ಇದನ್ನು ನಾನು ಒಂದು ಪ್ಲೇಟ್ಗೆ ತೆಕ್ಕೋತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು. ಇದು ತಣ್ಣಗಾದ್ಮೇಲೆ ನಾವು ಮಿಕ್ಸಿಗೆ ಹಾಕೋಬೇಕು. ನೋಡಿ ಎಷ್ಟು ಸೊಪ್ಪಿತ್ತು, ಎಷ್ಟಾಗಿದೆ ಅಂತ. ಒಂದು ಪ್ಲೇಟ್ ಫುಲ್ ಇದ್ದಿದ್ದು ಸೊಪ್ಪು ಒಂದಿಷ್ಟೇ ಎಷ್ಟಾಗೋಯಿತು. ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಬ್ರೇಕ್ಫಾಸ್ಟನ್ನು ಮಾಡಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪನೇ ಮಾಡ್ತಿರೋದು, ಒಂದು 3 ಮೆಂಬರ್ಸ್ಗಾಗುವಷ್ಟು. ಹಾಗಾಗಿ ನಾನು 1 ಹಿಡಿಯಷ್ಟು ತೊಗೊಂಡಿದ್ದೀನಿ. ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸೊ ಈಗ ಮಿಕ್ಸಿ ಜಾರ್ಗೆ ನಾವು ಸೊಪ್ಪನ್ನು ಹಾಕ್ಕೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ನಾವು ಕಾಳು ಮೆಣಸು ನೋಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು, ಹಾಗೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಸೋಂಪು, ಹಾಗೆ ನೋಡಿ ಸ್ವಲ್ಪ ಒಂದು 4-5 ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ, ದೊಡ್ಡದೇ.
ಹಾಗೆ ಒಂದು 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ಹಾಗೆ ನೋಡಿ ಸ್ವಲ್ಪ ಪುದೀನ ಸೇರಿಸ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ಪೇಸ್ಟಾಗಿ ಮಾಡ್ಕೊಂಬರೋಣ. ಈಗ ನೋಡಿ ರುಬ್ಕೊಂಡು ಬಂದಾಗಿದೆ. ಈ ರೀತಿ ನೈಸಾಗಿ ರುಬ್ಕೋಬೇಕು. ಈಗ ಸ್ಟವ್ನ ಆನ್ ಮಾಡ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ನೀವು ಯಾವುದ್ರಲ್ಲಿ ರೈಸನ್ನೆಲ್ಲ ಮಿಕ್ಸ್ ಮಾಡ್ಕೊತೀರಾ ಅದನ್ನು ಇಟ್ಕೊಳ್ಳಿ. ಒಂದು ಬಾಣಲಿ ಕಡಾಯಿ ಯಾವುದಾದ್ರೂ. ನಾನೀಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇಷ್ಟು ಸಾಕಾಗುತ್ತೆ ನನಗೆ. ಸ್ವಲ್ಪ ಬಿಸಿ ಆಗಲಿ, ಆಯಿಲ್ ಹಾಕ್ಕೊಳ್ಳೋಣ. ಈಗ ಬಿಸಿಯಾಗಿದೆ. ಈಗ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಒಣಮೆಣಸಿನ್ಕಾಯಿ, ಹಾಗೆ ಒಂದು 10 ಗೋಡಂಬಿ ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಹಾಕೋಣ. ಒಂದು ದೊಡ್ಡ ಸೈಜ್ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದು ಕೂಡ ಸಿಡಿದೋಗಬಾರ್ದು, ಜಸ್ಟ್ ಬಿಸಿ ಆಗಬೇಕು ಚೆನ್ನಾಗಿ ಅಷ್ಟೇ. ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಡೈಲಿ ಒಂದೊಂದು ತಿಂಡಿ ಮಾಡಬೇಕು ಅಂದರೆ ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟು ತುಂಬಾ ಕಷ್ಟ ಮಕ್ಕಳಿರೋ ಮನೆಗಳಲ್ಲಿ. ಈಗ ಸ್ವಲ್ಪ ಬಟಾಣಿ ಹಾಕ್ಕೊಳ್ಳೋಣ. ಹಸಿ ಬಟಾಣಿ ಹಾಕ್ಕೊಳ್ಳಿ, ಹಸಿ ಬಟಾಣಿ. ಇಲ್ಲ ಅಂದರೆ ನೀವು ಒಣಗಿದ್ದನ್ನೇ ಬೇಯಿಸ್ಬಿಟ್ಟು ನೆನೆಸ್ಬಿಟ್ಟು ಹಾಕ್ಕೋಬೋದು. ಈಗ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ನೋಡಿ ಮಸಾಲೆ, ಇದನ್ನು ಸೇರಿಸ್ಕೊಂಡ್ಬಿಡೋಣ. ಈಗ ಮಿಕ್ಸಿ ತೊಳೆದಿದ್ದ ನೀರು ಸ್ವಲ್ಪ ಒಂದು 2 ಸ್ಪೂನಷ್ಟು ನೀರನ್ನು ಸೇರಿಸಿ ಮಿಕ್ಸಿ ಅಲ್ಲಾಡಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ನಾವು ಇದರಲ್ಲಿ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಧನಿಯಾ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಕುದಿ ಬರಬೇಕು, ಆಯಿಲ್ ಬಿಟ್ಕೋಬೇಕು. ಅಂದರೆ ನಮಗೆ ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ಲ, ಚೆನ್ನಾಗಿ ಅದೆಲ್ಲ ಫ್ಲೇವರ್ ಎಲ್ಲ ಚೆನ್ನಾಗಿ ನಮಗೆ ಹೋಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಸ್ವಲ್ಪ ಒಂದು 5 ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕು. ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಈಗ ಬಾಯ್ಲ್ ಮಾಡ್ಕೊಳ್ಳೋಣ. ಈಗ ಪ್ಲೇಟ್ನ ಕ್ಲೋಸ್ ಮಾಡೋಣ. ಈಗ ನೋಡಿ ಪ್ಲೇಟ್ ತೆಗೆದಿದ್ದೀನಿ. ನೋಡಿ ಈ ರೀತಿ ಚೆನ್ನಾಗಿ ಆಯಿಲ್ ಬಿಟ್ಕೋಬೇಕು. ನೀವು ರೈಸ್ ಎಷ್ಟನ್ನ ಮಿಕ್ಸ್ ಮಾಡ್ತೀರ ಅಂತ ನೋಡಿಕೊಂಡು ಇದನ್ನು ಮಿಕ್ಸ್ ಮಾಡಿ. ಒಂದು ವೇಳೆ ನಿಮಗೆ ರೈಸ್ ಕಮ್ಮಿ ಇದ್ದು ಗೊಜ್ಜು ಜಾಸ್ತಿ ಇತ್ತು ಅಂದರೆ ಈ ರೀತಿ ಸ್ವಲ್ಪ ತೆಗೆದಿಟ್ಟು ನಂತರ ನೀವು ರೈಸನ್ನು ಮಿಕ್ಸ್ ಮಾಡ್ಕೋಬೋದು. ಈಗ ರೈಸನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ರೈಸ್ ಸಪ್ರೇಟಾಗಿ ಮಾಡಿಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡುವಾಗ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಳ್ಳಿ, ಹೈ ಫ್ಲೇಮ್ ಇಟ್ಕೋಬೇಡಿ. ಮಿಕ್ಸ್ ಮಾಡಾದ್ಮೇಲೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ನಾವು ಒಂದು 2 ನಿಮಿಷ ಹಾಗೆ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಇಟ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಪ್ರೇಟಾಗಿ ಕುಕ್ಕರಲ್ಲಿ ಬಾಯ್ಲ್ ಮಾಡೋದಕ್ಕಿಂತ ಒಂದು ಪಾತ್ರೆಯಲ್ಲಿ ನೀವು ರೈಸನ್ನು ಮಾಡಿದ್ರೆ ಉದ್ರುದ್ರಾಗಿ ಬರುತ್ತೆ, ನೀಟಾಗಿ ಬಾಯ್ಲ್ ಆಗಿರುತ್ತೆ. ಹಾಗೆ ನಾವು ಈ ಥರ ಮಿಕ್ಸ್ ಮಾಡೋ ಅಂಥದ್ದು ರೈಸ್ ಏನಾದ್ರು ಇದ್ದರೆ ರೈಸ್ ಐಟಮಲ್ಲಿ ಅದನ್ನು ಸ್ವಲ್ಪ ನಾವು ಹಾಗೇ ಪಾತ್ರೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಉದ್ರುದ್ರಾಗಿ. ಕುಕ್ಕರಲ್ಲಿ ಮಾಡಿದ್ರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ, ಆ ರೀತಿ ಆಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು 2 ಸೆಕೆಂಡ್ ಆಗಿ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಇಟ್ಕೊಳ್ಳೋಣ. ಸ್ವಲ್ಪ ಬಿಸಿಯಲ್ಲಿ ಸ್ವಲ್ಪ ಮಿಕ್ಸ್ ಆಗಲಿ. ಈಗ ರೆಡಿಯಾಗಿದೆ ನೋಡಿ. ಚೆನ್ನಾಗಿ ಮಸಾಲೆ ರೈಸಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡಿದಿರುತ್ತೆ. ಈ ರೀತಿ ಒಂದು 2 ನಿಮಿಷ ಕ್ಲೋಸ್ ಮಾಡಿ ನಾವು ಬಿಡೋದ್ರಿಂದ ಒಂದು 5 ನಿಮಿಷ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ಈಗ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ.
ಈಗ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಬಾಕ್ಸಿಗೆ ಯಾವುದಕ್ಕೆ ಬೇಕಾದ್ರೂ ಸರ್ವ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ ನೋಡಿ. ಈಗ ಬೌಲ್ಗೆ ಸರ್ವ್ ಮಾಡಿದ್ದೀನಿ ಯಾವ ರೀತಿ ಇದೆ ಅಂತ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ, ಟೇಸ್ಟ್ ಕೂಡ ಹಾಗೆ ಇರುತ್ತೆ. ಮಿಸ್ ಮಾಡದೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ರೈಸ್ ಕೂಡ ನಮಗೆ ನೋಡಿ ಎಷ್ಟು ಉದುರಾಗಿರಬೇಕು, ಆವಾಗಲೇ ನಮ್ಗೆ ರೈಸ್ ಮಿಕ್ಸ್ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ರೈಸ್ ಮಾಡುವಾಗಲೇ ಕರೆಕ್ಟಾಗಿ ನಾವು ಮಾಡ್ಕೋಬೇಕು. ಈ ರೀತಿ ರೈಸ್ ಐಟಮ್ ಏನಾದ್ರು ಮಾಡಬೇಕು ಅಂದ್ರೆ ಸಪ್ರೇಟಾಗಿ ಮಾಡ್ಕೋಬೇಕು. ಕುಕ್ಕರಲ್ಲಿ ಮಾಡಿದ್ರೆ ಮೆತ್ತಗಾಗ್ಬಿಡುತ್ತೆ. ಈ ರೀತಿ ಉದುರಾಗಿರಬೇಕು, ಆವಾಗಲೇ ನಮ್ಗೆ ರೈಸ್ ಐಟಮ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.